ಗಂಗಾವತಿ ನಗರದಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವ ಸಲುವಾಗಿ ನಗರಸಭೆ ಪಣ ತೊಟ್ಟಿದ್ದು, ಗಂಗಾವತಿಯ ಗಾಂಧಿನಗರ ಮತ್ತು ಡೆಲ್ಲಿ ಮಾರ್ಕೆಟ್ ಏರಿಯಾ ಪ್ರದೇಶದಲ್ಲಿ ಆರೋಗ್ಯಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಅನ್ನು ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ದಾಳಿ ಮಾಡಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ದಂಡವನ್ನ ವಿಧಿಸಿದರು. ನಗರಸಭೆಯ ನೈರ್ಮಲ್ಯ ನಿರೀಕ್ಷಕರಾದ ಶರಣಪ್ಪ ಹಾಗೂ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಸುಮಾರು ಅಂಗಡಿಗಳಲ್ಲಿರುವ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ನಗರಸಭೆಯ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಊಟ ಮಾಡ್ತಾರೆ ರೂಲ್ಸ್ ಪ್ಲಾಸ್ಟಿಕ್ ರೂಲ್ಸ್ ಪ್ರಕಾರವಾಗಿ ಗಂಗಾವತಿ ನಗರಸಭೆಯಲ್ಲಿ ಯಾವ ಕಡೆ ಹೋದ್ರೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇದೆ. ಅದು ತುಂಬ ವಿಷಕಾರಿ ಪದಾರ್ಥ, ಅದಕ್ಕೆ ಯೂಸ್ ಮಾಡ್ಬೋದು ಅಂತೇಳಿ ಕನಿಷ್ಠ ಒಂದು 2016ರಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಯಾರು ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ನಾವೆಲ್ಲ ರೂಲ್ಸ್ ಪ್ರಕಾರ ಎಲ್ಲ ಪ್ಲಾಸ್ಟಿಕ್ ವಿಷಕಾರಿ ಇರೋದ್ರಿಂದ ರೈಡ್ ಮಾಡ್ತಾ ಇದ್ದೀವಿ. ಹೀಗಾಗಿ ಜನರಿಗೆ ಫೈನ್ ಆಗ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ಎಲ್ಲರ ಹತ್ರ ವಿನಂತಿ ಮಾಡ್ಕೊತೀನಿ, ಪ್ಲಾಸ್ಟಿಕ್ಕನ್ನು ಬಿಟ್ಟು ಪೇಪರು ಮತ್ತು ಇದು ಪದಾರ್ಥ ಯೂಸ್ ಮಾಡಿರುತ್ತೆ ನನ್ನ ಹತ್ರ ಕೇಳ್ಕೊತಾ ಇದ್ದೀವಿ. ನೋಡಿರಿ, ಈ ದೊಡ್ಡ ಇರುತ್ತೆ ಅದನ್ನು ನಾವು ಸೀಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಜನರಿಗೆ ತಿಳುವಳಿಕೆ ಬರಲಿ, ಯಾಕಂದರೆ ದೊಡ್ಡವ್ರ ಹತ್ರ ಯಾರೂ ಹೋಗಲ್ಲ, ಪಬ್ಲಿಕ್ ಅರ್ಥ ಮಾಡ್ಕೊಡ್ರಿ. ನಾನು ಇಲ್ಲಿ ಹೋಗಿ ಗೂಡನ್ ಹತ್ರ ಹೋಗಿ ಹೋಲ್ಸೇಲ್ ಹತ್ರ ಹೋಗಿ ನನಗೆ 1 ಕವರ್ ಕೂಡ 2 ಕವರ್ ಕೂಡ ಅಂತ ಯಾರೂ ತೊಗೊಳಲ್ಲ. ಅದಕ್ಕೆ ನಾವೇ ಮಾಡ್ತೀವಿ, ಸಣ್ಣ ಅಂಗಡಿಗಳ ಹತ್ರ ಬಂದು ಯೂಸ್ ಮಾಡ್ಬಿಟ್ರು ಅಂತ ಹೇಳ್ತಾ ಇದ್ದೀವಿ. ಅವೇರ್ನೆಸ್ಸು ಕೊಡ್ತಾ ಇದ್ದೀವಿ, ಇವ್ರಿಗೆ ಸತ ಹೇಳ್ತಾ ಇದ್ದೀವಿ. ನಾವು ತೊಗೊಳೋದು ಬಿಟ್ಟರೆ ಅವರು ಯಾರೂ ಮಾರಲ್ಲ. ನೆಕ್ಸ್ಟ್ ಅವ್ರ ಹತ್ರ ಹೋಗ್ತೀವಿ. ಈ ಫಸ್ಟ್ ಇದೆಲ್ಲ ಡ್ರೈವ್ ಮುಗಿಸ್ತೀವಿ, ಮುಗಿಸಿದ ಮೇಲೆ ಆಮೇಲೆ ಅವ್ರ ಹತ್ರ ಹೋಗ್ತೀವಿ. ಇರೋಬರೋದೆಲ್ಲ ಸೀಸ್ ಮಾಡ್ಕೊಂಡು ಬರ್ತೀವಿ. ವಿತ್ ಅವ್ರಿಗೆ ಕೋರ್ಟ್ ಕೇಸು ಹಾಕ್ತೀವಿ, ಅವ್ರಿಗೆ FIR ಮಾಡ್ತೀವಿ. ದೊಡ್ಡ ಯಾರು ಇದಾರಲ್ಲ ಅವ್ರಿಗೆಲ್ಲ FIR ಮಾಡ್ತೀವಿ.